ರಾಜಧಾನಿಯಲ್ಲಿ ವರುಣನ ಅಬ್ಬರ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಇನ್ನೂ 4 ದಿನ ಬಿಟ್ಟು ಬಿಡದೆ ಮಳೆ ಸುರಿಯಲಿದೆ. ಸಿಲಿಕಾನ್ ಸಿಟಿಗೆ ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ಮಳೆ ಅಲರ್ಟ್. ನಿನ್ನೆ ಸಂಜೆ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯ ಅಬ್ಬರಿಸಿದ. ನಂದಿನಿ ಲೇಔಟ್ನಲ್ಲಿ ಅತಿ ಹೆಚ್ಚು 4.6 ಸೆಂಟಿಮೀಟರ್ ಮಳೆಯಾಗಿದೆ. ಬಾಗಲಗುಂಟೆ, ನಾಗಪುರ, ಶೆಟ್ಟಹಳ್ಳಿಯಲ್ಲಿ ತಲಾ 3.1 ಸೆಂಟಿಮೀಟರ್ ಮಳೆಯಾಗಿದೆ. ಮಾರಪ್ಪನಪಾಳ್ಯ, ವಿದ್ಯಾರಣ್ಯಪುರ, ಯಲಹಂಕ, ಪಿಣ್ಯ ಕೈಗಾರಿಕಾ ಪ್ರದೇಶ, ಕೊಟ್ಟಿಗೆಪಾಳ್ಯ, ರಾಜಾಜಿನಗರ, ಚೊಕ್ಕಸಂದ್ರ, ಕಾಟನ್ಪೇಟೆ, ಕುಟ್ಟಹಳ್ಳಿ, ಚಾಮರಾಜಪೇಟೆಯಲ್ಲೂ ಕೂಡ ಮಳೆ ಅಬ್ಬರಿಸಿದೆ. ಮಳೆಯ ಅಬ್ಬರದಿಂದಾಗಿ ಹಲವೆಡೆ ಅವಾಂತರಗಳು ಕೂಡ ಆಗಿದೆ. ನೀರು ನುಗ್ಗಿದೆ, ರಾಜಕಾಲುವೆ ತುಂಬಿದೆ, ಲೇಔಟ್ಗಳಲ್ಲಿ ನೀರು, ಮನೆಯ ಬಾಗಿಲಿಗೂ ಕೂಡ ನೀರು ಬಂದಿದೆ. ಕೆಟ್ಟ ವಾಸನೆಯಿಂದಾಗಿ ಲೇಔಟ್ನ ನಿವಾಸಿಗಳು ಪರದಾಡುವಂತಾಗಿದೆ. ಹೀಗೆ ಹಲವು ಕಡೆ ವಿವಿಧ ರೀತಿಯ ಸಮಸ್ಯೆಗಳಾಗಿರುವಂಥದ್ದು. ಸಿಲಿಕಾನ್ ಸಿಟಿಗೆ ಈಗ ಹವಾಮಾನ ಇಲಾಖೆ ಕೂಡ ಅಲರ್ಟ್ ಮಾಡಿದೆ. ಈ ಮಳೆ ಅವಾಂತರ ಹೆಚ್ಚಾಗ್ತಾ ಇದ್ದು ರಾಜಕಾಲುವೆಯಿಂದಾಗಿ ಯಲಹಂಕದ ನಿವಾಸಿಗಳಿಗೆ ಸಂಕಷ್ಟ ಆಗಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಏರಿಯಾ ಜಲಾವೃತ ಆಗಿದೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಕೆರೆಯಂತಾಗಿದೆ. ಒಂದೆರಡಲ್ಲ 22 ವಿಲ್ಲಾಗಳ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಆ ನೀರು ಹೊರಹಾಕೋದಕ್ಕೆ ವಿಲ್ಲಾ ನಿವಾಸಿಗಳಿಂದ ಪರದಾಟ. ಇಲ್ಲಿ ಸಮರ್ಪಕ ವ್ಯವಸ್ಥೆ ಮಾಡಿಲ್ಲ. ನಾವು ಎಷ್ಟು ಬಾರಿ ಕೇಳ್ಕೊಂಡಿದ್ರು ಕೂಡ ವ್ಯವಸ್ಥೆಯನ್ನ ಮಾಡಿಲ್ಲ. ವಾರದ ಹಿಂದೆನೇ ಈ ಬಗ್ಗೆ ಅಲರ್ಟ್ ಮಾಡಿದ್ವಿ ಅಂತ ನಿವಾಸಿಗಳು ಅಳಲು ತೋಡ್ಕೊಳ್ತಾ ಇದ್ವಿ. ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಸಂಪೂರ್ಣ ಜಲಾವೃತವಾಗಿರುವುದನ್ನು ಜೊತೆಗೆ ಕೊಳಕ್ಕೆ ನೀರು ಕೂಡ ಸೇರಿದೆ. ವಾಸನೆಯಾಗುತ್ತದೆ. 22 ವಿಲ್ಲಾಗಳ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ನಾರ್ತ್ ವುಡ್ ಅಪಾರ್ಟ್ಮೆಂಟ್ನಲ್ಲಿ ಯಲಹಂಕದಲ್ಲಾದಂತಹ ಸಮಸ್ಯೆ ಇದೆ. ಒಂದೆರಡಲ್ಲ 22 ವಿಲ್ಲಾ ನಿವಾಸಿಗಳಿಂದ ಪರದಾಟ. ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಮಕ್ಕಳಿದ್ದಾರೆ. ಹೇಗೆ ನಾವು ಈ ಸಮಸ್ಯೆನ ಎದುರಿಸೋದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಜೊತೆಗೆ ಯಾವ ಅಧಿಕಾರಿಯೂ ಬಂದು ಸಹಾಯಕ್ಕೆ ನಿಂತಿಲ್ಲ ಅನ್ನುವಂತಹ ಬೇಸರ ನಿವಾಸಿಗಳನ್ನು ಕಾಡ್ತಾ ಇದೆ. ಮುಂಚೆ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಪ್ರಾಜೆಕ್ಟ್ ಮಾಡಬೇಕು. ಇದು ಗೊತ್ತು ಅವ್ರಿಗೆ ಇಲ್ಲಿ ಬಂದು ಫಾರೆಸ್ಟ್ಗೆ ಎಂಡ್ ಆಗುತ್ತೆ ಅಂತ, ಡೆಡ್ ಎಂಡ್ ಆಗುತ್ತೆ ಅಂತ. ಆದ್ರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದ್ರು. ಮಧ್ಯಗೆಲ್ಲ ಗ್ಯಾಪ್ಗಳಿದೆ, ಎಂಡಲ್ ಗ್ಯಾಪ್ ಇದೆ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ಮಾಡಿದ್ರು ವಿದೌಟ್ ಪರ್ಮಿಷನ್ ಫಾರೆಸ್ಟ್ ಇಂದ ತಗೊಂಡ್ಕಿಂತ ಮುಂಚೆ ವೈ ಡಿಡ್ ದೇ ಕನ್ಸ್ಟ್ರಕ್ಟ್ ದಿಸ್? ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಗೊತ್ತು ಅವ್ರಿಗೆ ಡೆಡ್ ಎಂಡ್ ಇದೆ ಅಂತ, ನೀರು ಎಂಡಲ್ಲಿ ಬಂದು ವಾಟರ್ ಫ್ಲಡ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ಆದ್ರೂ ಕೂಡ ಹಿಂದೆ ಅಟ್ಟೂರಿಂದ, ಅನಂತಪುರದಿಂದ ಎಲ್ಲ ಕನೆಕ್ಷನ್ ಬಂದು ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಾದ್ರೂ ಮುಂದೆ ಬ್ಲಾಕ್ ಮಾಡಿಬಿಟ್ಟಿದ್ರೆ ಇಲ್ಲಿ ಈ ತೊಂದರೆ ಬರ್ತಿರ್ಲಿಲ್ಲ. ಮುಂಚೆ ಎಲ್ಲ ಡ್ರೈನೇಜು ಆ ಕಡೆ ಹಿಂದ್ಗಡೆಯಿಂದ ಹೋಗ್ತಾ ಇತ್ತು. ಅದನ್ನ ಬ್ಲಾಕ್ ಮಾಡಿಬಿಟ್ಟು ಎಲ್ಲ ಈ ಕಡೆ ಡೈವರ್ಟ್ ಮಾಡಿದ್ದಾರೆ. ಅಂಡ್ ನೀವು ಸ್ಥಿತಿ ನೋಡ್ಬೋದು ಇವಾಗ. ಇದೆಲ್ಲ ರೇನ್ ವಾಟರ್ ಅಲ್ಲ, ಅದು ಸೀವೇಜ್. ಅಟ್ಟೂರು, ಅನಂತಪುರ ಎಲ್ಲ ಮಿಕ್ಸ್ ಆಗಿರೋ ಸೀವೇಜ್ ವಾಟರ್ ನಮ್ಮ ಮನೆಯಲ್ಲಿ ಸಂಪಲ್ಲಿ ಬರ್ತಾ ಇದೆ. ಕ್ಲೀನ್ ವಾಟರ್ ಇಲ್ಲ ಇವಾಗ. ನಾವು ಹೇಗಿರೋದು ಈ ಮನೆಯಲ್ಲಿ? ಎಲ್ಲ ಬಿಟ್ಬಿಟ್ಟು ಆಚೆ ಕಡೆ ಹೋಗ್ಬೇಕು ಇವಾಗ. ರಾಜಕಾಲುವೆ ನೀರು, ಮತ್ತೊಂದೆಡೆ ಜನರಿಗೆ ಮಳೆ ಕಾಟ. ನಾರ್ತ್ ವುಡ್ ಅಪಾರ್ಟ್ಮೆಂಟ್ನ ಜನರಿಗೆ ಭಾರೀ ಸಂಕಷ್ಟ ಆಗಿದೆ. ಹಾಗಾದ್ರೆ ವಿಲ್ಲಾ ನಿವಾಸಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಬಿಬಿಎಂಪಿ? ಸುವರ್ಣ ನ್ಯೂಸ್ ಬೆಳಗಿನಿಂದ ವರದಿ ಮಾಡ್ತು. ವರದಿಯ ಬೆನ್ನಲ್ಲೇ ಕೊನೆಗೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ನೀರು ಹೊರಹಾಕೋದಕ್ಕೆ ಸ್ಥಳಕ್ಕೆ ಬಂದ್ರು ಬಿಬಿಎಂಪಿ ಸಿಬ್ಬಂದಿ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳೀಯರು. ಸುವರ್ಣ ನ್ಯೂಸ್ ವರದಿಯ ಬಳಿಕ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿಗಳಿಂದ ನೀರು ಹೊರಹಾಕುವ ಕಾರ್ಯ ಆರಂಭ ಆಗ್ತಾ ಇದೆ. ಜಲಾವೃತವಾಗ್ಬಿಟ್ಟಿದೆ ಲೇಔಟ್. ಮನೆಯೊಳಕ್ಕೆಲ್ಲ ನೀರು. ಆ ನೀರನ್ನ ಹೊರಹಾಕೋದಕ್ಕೆ ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ. ನೀರು ಹೊರಹಾಕೋದಕ್ಕೆ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದಿದ್ದಾರೆ ವಾಹನದೊಂದಿಗೆ. ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಬಂದ್ರು ಅಧಿಕಾರಿಗಳು. ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾ ಇದ್ದೀವಿ. 11 ಗಂಟೆಗೆ ವರದಿ ಪ್ರಸಾರ ಆಯಿತು. 12ಕ್ಕೆ ಇಂಪ್ಯಾಕ್ಟ್. ರಾಜಕಾಲುವೆಯ ನೀರು ನುಗ್ಗಿ ಲೇಔಟ್ ಮಂದಿ ಪರದಾಡ್ತಾ ಇದ್ರು. ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಲ್ಲಿನ ನಿವಾಸಿಗಳು ಸುವರ್ಣ ನ್ಯೂಸ್ ಬರೀ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಅಧಿಕಾರಿಗಳ ವಿರುದ್ಧ, ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಮ್ಮ ವರದಿಯ ಬೆನ್ನಲ್ಲೇ 1 ತಾಸಿನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಈಗ
ನೀರನ್ನು ಹೊರಹಾಕೋದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದು ಅಲ್ಲಿ ಕಾರ್ಯ ನಡೆಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದಾಗಿ ಒಂದಲ್ಲ ಒಂದು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಮರಗಳು ಧರೆಗುರುಳಿದ್ರೆ ಇನ್ನೊಂದಷ್ಟು ಕಡೆಗಳಲ್ಲಿ ನೀರು ಮನೆಗೆ ನುಗ್ಗಿತ್ತು. ಸದ್ಯ ನಾನೀಗ ಯಲಹಂಕ ನ್ಯೂ ಟೌನ್ ಅಲ್ಲಿ ಇದ್ದೀನಿ. ಯಲಹಂಕ ನ್ಯೂ ಟೌನ್ ಅಲ್ಲಿ ಮಳೆಯಿಂದಾಗಿ ಮನೆಗಳ ಜೊತೆಗೆ ರಸ್ತೆಯೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸೊ ಯಲಹಂಕ ನ್ಯೂ ಟೌನ್ ಅಲ್ಲಿ ಇತ್ತೀಚೆಗೆ ಆಗಿರುವಂತಹ ಅವಾಂತರ ಇದು. ಬಿಬಿಎಂಪಿಯ ಒಂದು ಅಚಾತುರ್ಯ ಏನು ಅವ್ರು ಮಾಡಿದ್ರು, ಸೊ ಆ ಘಟನೆಯಿಂದಾಗಿ ರಾಜ್ಯ ಕಾಲುವೆಯಿಂದಾಗಿ ಈ ನೀರು ಮನೆಗಳಿಗೆ ನುಗ್ತಾ ಇದೆ. ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ನ ಸುತ್ತಮುತ್ತಲಿನ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಕಳೆದ 1 ವರ್ಷದ ಹಿಂದೆ ಎಷ್ಟು ಮಳೆ ಬಂದರೂ ಕೂಡ ನಮ್ಮ ಏರಿಯಾಗೆ ನೀರು ಬರ್ತಾ ಇರಲಿಲ್ಲ. ಆದ್ರೆ ಈಗ ನಾವು ಏನಿದೀವಿ, ರಾಜ್ಯ ಕಾಲುವೆಯಿಂದಲೇ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಅದರ ಜೊತೆಗೆ ಕೇವಲ ನೀರು ಮಾತ್ರ ಅಲ್ಲ, ನೀರಿನ ಜೊತೆಗೆ ವಾಸನೆಯನ್ನ ಕೂಡ ನಾವು ತಾಳೋಕ್ಕಾಗ್ತಾ ಇಲ್ಲ. ಒಳಭಾಗದಲ್ಲಿ ಅಂದ್ರೆ ಮನೆಯ ಒಳಭಾಗದಲ್ಲಿ ಮಹಿಳೆಯರಿದ್ದಾರೆ, ವಯಸ್ಸಾದವರಿದ್ದಾರೆ, ಮಕ್ಕಳಿದ್ದಾರೆ. ಅವರನ್ನ ಹೊರಭಾಗಕ್ಕೆ ಕರೆದುಕೊಂಡು ಬರಕ್ಕಾಗ್ತಾ ಇಲ್ಲ. ಮೊಣಕಾಲ ಉದ್ದ ನೀರಿದ್ರೆ ನಾವು ಹೇಗೋ ಹೊರಗಡೆ ಬರಬಹುದು, ಆದ್ರೆ ನಾವು ಮುಳುಗುವಷ್ಟು ನೀರು ಇಲ್ಲಿ ತುಂಬಿದೆ. ನಾವು ಏನ್ ಮಾಡಬೇಕು ಅನ್ನುವಂತಹ ಸಾಕಷ್ಟು ಸಂಕಷ್ಟವನ್ನ ಇಲ್ಲಿನವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ಕಾರು ಕೂಡ ಹೋಗೋದಿಕ್ಕಾಗ್ತಾ ಇಲ್ಲ. ಕಾರಿನ ಅರ್ಧ ಭಾಗಕ್ಕೆ ನೀರು ಬರುವಂತದ್ದು. ಇದು ದೊಡ್ಡ ಕಾರ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀರು ತುಂಬಿದೆ, ಆದ್ರೆ ಸಣ್ಣ ಕಾರುಗಳೇನಿರುತ್ತೆ ಅವುಗಳ ಅರ್ಧ ಭಾಗಕ್ಕೆ ನೀರು ಬರ್ತಾ ಇದೆ. ಈಗ ಅವ್ರೇನಾದ್ರೂ ಊಟ ಮಾಡಬೇಕು ಅಂದ್ರೂ ಕೂಡ ಮನೆಗೆ ಅವರು ಕಾರಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಕಾರ್ನಲ್ಲಾದ್ರೆ ಸ್ವಲ್ಪ ಹೈಟ್ ಇರ್ತೀವಿ, ನಮಗೆ ನೀರು ಮುಳುಗುವಂತಹ ಸ್ಥಿತಿಗೆ ನಾವು ಬರಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರು ಹೋಗ್ಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ರೂ ಕೂಡ ಬಿಬಿಎಂಪಿ ಯಾವುದೇ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. 1 ವಾರದ ಹಿಂದೆಯಿಂದ ಇದೇ ಪರಿಸ್ಥಿತಿ ಇದೆ ಅಂತ ಬಿಬಿಎಂಪಿಗೆ ಕಾಲ್ ಮಾಡಿದ್ರೆ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ನಮ್ಮ ಇಲಾಖೆಗೆ ಬರಲ್ಲ, ನಾವು ರಾಜಕಾಲುವೆಯನ್ನ ಮಾಡಿದೀವಿ, ಆದ್ರೆ ರಾಜಕಾಲುವೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಪರ್ಮಿಷನ್ ಅನ್ನ ಕೊಡಬೇಕು, ಆದ್ರೆ ಅವರು ಪರ್ಮಿಷನ್ ಅನ್ನ ಕೊಡ್ತಾ ಇಲ್ಲ. ನೀವು ಅಲ್ಲಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬಂದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂತಹ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಕೆಲವೊಂದು ನಿವಾಸಿಗಳು ಈಗಾಗಲೇ ಇಲ್ಲಿಂದ ಮನೆಯನ್ನ ಖಾಲಿ ಮಾಡಿ ಹೊರಭಾಗಕ್ಕೆ ಹೋಗಿದ್ದಾರೆ, ಹೋಟೆಲ್ಗಳಲ್ಲಿ ಉಳ್ಕೊಂಡಿದ್ದಾರೆ. ಆದ್ರೆ ಮಳೆ ಬಂದಾಗ ಇದೇ ಮನೆಯಲ್ಲಿದ್ದಂಥವರು ಹೊರಭಾಗಕ್ಕೆ ಬರೋದಿಕ್ಕಾಗ್ತಾ ಇಲ್ಲ. ಇಲ್ಲಿಯವರೆಗೂ ಕೂಡ ಕೇವಲ 1 ವಾರದಲ್ಲಿ ಇಲ್ಲಿಯವರೆಗೂ ಈ ನಿವಾಸಿಗಳೇನಿದ್ದಾರೆ 2 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಅವರದೇ ದುಡ್ಡಲ್ಲಿ ನೀರನ್ನ ಹೊರಭಾಗಕ್ಕೆ ಹೊಡೆಸಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಮಗೇನು ಅನ್ನುವಂತಹ ಒಂದು ಉಡಾಫೆಯಾದಂತಹ ಬಿಹೇವಿಯರ್ ಅನ್ನ ಅವರು ತೋರಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಫೋನ್ ಮಾಡಿದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಅವರು ನಾಳೆ ಬರ್ತೀವಿ, ನಾಳೆ ಸಂಡೇ, ನಾಡಿದ್ದು ಬರ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಇಲ್ಲಿನ ನಿವಾಸಿಗಳಿಗೆ ಬೇಸರವನ್ನ ತಂದಿದೆ. ನಾವು ಇಲ್ಲಿರುವಂತವರೆಲ್ಲರೂ ಕೂಡ ನಾವು ಡಾಕ್ಟರ್ಸು, ಬೇರೆಯವರ ಜೀವವನ್ನ ಉಳಿಸೋದಿಕ್ಕೆ ನಾವು ಶ್ರಮವನ್ನ ವಹಿಸ್ತೀವಿ, ಆದ್ರೆ ನಮ್ಮ ಜೀವವನ್ನ ಉಳಿಸೋದಿಕ್ಕೆ ಯಾರು ಬರ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಇಲ್ಲಿನ ಡಾಕ್ಟರ್ಸು ಅದರ ಜೊತೆಗೆ ನಿವಾಸಿಗಳು ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ನಿವಾಸಿಗಳು ಇರುವಂತಹ ಜಾಗದಲ್ಲಿ ಸಾಕಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ತಾವು ಮಾಡುವಂತಹ ಕಾಮಗಾರಿಯನ್ನ ಮಾಡೋದಿಕ್ಕೆ ಮುಂಚಿತವಾಗಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಆ ನೀರು ಎಲ್ಲಿ ಹೋಗಬೇಕು ಅನ್ನುವಂತಹದ್ದು ಬಿಬಿಎಂಪಿಗೆ ಐಡಿಯಾ ಇಲ್ಲ. ಇನ್ನು ನಿವಾಸಿಗಳು ಯಾವ ರೀತಿಯಾಗಿ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪರಿಗಣನೆ ಮಾಡಿ ಕ್ರಮವನ್ನ ತೆಗೆದುಕೊಂಡು ಇಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ಅವರು ಕ್ರಮವನ್ನ ವಹಿಸಬೇಕು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.